ನಮಸ್ತೆ. ಈಗ ಮೊದಲನೇದಾಗಿ ನಾವು ಹೆಣ್ಣು ಕರುಗಳ ಪ್ರದರ್ಶನನ KMF ಏನು ಕರ್ನಾಟಕ ಹಾಲು ಮಹಾಮಂಡಳಿ ಹಾಗೂ ಶಿವಮೊಗ್ಗ ಹಾಲು ಒಕ್ಕೂಟ ಮತ್ತು ಪಶುಪಾಲನಾ ಹಾಗೂ ಪಶುವೈದ್ಯ ಇಲಾಖೆ ದಾವಣಗೆರೆ ಮತ್ತು ಎರೆಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ 4 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಎರೆಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆಸ್ತಾ ಇದ್ದೀವಿ. ಸುಮಾರು ಇವತ್ತೊಂದು 100 ಕರುಗಳನ್ನು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಅಕ್ಕಪಕ್ಕದ ಸಂಘಗಳಾದ ಬನ್ನಿಕೋಡು, ಕೆಂಗ್ಲಹಳ್ಳಿ, ಕೂಲಂಬಿ ಹಾಗೂ ಎರೆಚಿಕ್ಕನಹಳ್ಳಿ ಈ ಸುತ್ತಮುತ್ತ ಗ್ರಾಮದಿಂದ ಸುಮಾರು 100 ಕರುಗಳನ್ನು, ಹೆಣ್ಣು ಕರುಗಳನ್ನು ಏನಿದೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ, ರೈತಾಪಿ ವರ್ಗದಲ್ಲಿ ಹೆಣ್ಣು ಕರುಗಳನ್ನು ಪಾಲನೆ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳು ಹಾಗೂ ನೆಕ್ಸ್ಟು ಈಗ ಹೆಣ್ಣು ಕರುಗಳೇ ಮತ್ತು ಹೈನುಗಾರನಿಗೆ ಒಂದು ಲಾಭದಾಯಕವಾಗಿ ಮುಂದಿನ ಪೀಳಿಗೆಗೆ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಆಸ್ತಿ ಅಥವಾ ಅಸೆಟ್ ಆಗಲಿಕ್ಕೆ ಕಾರಣ ಇದೆ. ಆದ್ದರಿಂದ ಏನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ದೊಡ್ಡ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಹಸು ಇರಬೇಕು ಅಂದರೆ ಅದನ್ನು ಕರುಗಳಲ್ಲಿದ್ದಾಗಲೇ ಅದನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಯಾವ ರೀತಿ ನಿರ್ವಹಿಸಿದ್ರೆ ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾರೋ ಮುಂದಿನ ಸೂಲಿಗೆ ಅದು ಭಾಳ ಚೆನ್ನಾಗಿ ಹಾಲು ನೀಡ್ತಕ್ಕಂಥ ಒಂದು ಹಸು ಆಗ್ತದೆ. ಆದ್ದರಿಂದ ಹೆಚ್ಚಿನದಾಗಿ ಈ ಬಗ್ಗೆ ರೈತಾಪಿ ವರ್ಗದಲ್ಲಿ ಹಾಲು ಉತ್ಪಾದಕರಲ್ಲಿ ಪ್ರಚಾರ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 1 ರಿಂದ 6 ತಿಂಗಳಿರ್ತಕ್ಕಂಥ ಒಂದು ಕೆಟಗರಿಯಲ್ಲಿರ್ತಕ್ಕಂಥ ಕರುಗಳಿಗೆ HF, ಮಿಶ್ರತಳಿ, ಎಮ್ಮೆ ಮತ್ತು ನಾಟಿ ಕರುಗಳಿಗೆ ಸಪ್ರೇಟಾಗಿ ಪ್ರತ್ಯೇಕವಾಗಿ 1, 2, 3 ಅಂತ ಪ್ರೈಸ್ನ ಇಟ್ಕೊಂಡಿದ್ದೀವಿ. ನಂತರ 6 ತಿಂಗಳಿಂದ 1 ವರ್ಷದಿರ್ತಕ್ಕಂಥ ಕರುಗಳಲ್ಲಿ ಇನ್ನೊಂದು 2ನೇ ಕೆಟಗರಿ ಬಹುಮಾನ ವಿತರಣೆ ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ಅವ್ರು ಯಾವ ರೀತಿ ಸಾಕಿದ್ದಾರೆ, ಏನದು ಕರುಗಳನ್ನ ಯಾವ ರೀತಿ ಸಾಕಿದ್ದಾರೆ, ಅದರ ಬಾಡಿ ಕಂಡೀಷನ್ ಯಾವ ಥರ ಇದೆ, ಅದರ ಹೆಲ್ತ್ ಕಂಡೀಷನ್ ಯಾವ ಥರ ಇದೆ, ಸ್ಕಿನ್ ಕಂಡೀಷನ್ ಯಾವ ಥರ ಇದೆ, ಅದನ್ನೆಲ್ಲದನ್ನು ನಮ್ಮ ಇಲಾಖಾ ಪಶುವೈದ್ಯರಾಗಲಿ ನಾವಾಗಲಿ ಪರಿಶೀಲನೆ ಮಾಡಿ ಅದರ ನಂತರ ಅದಕ್ಕೆ ಮಾರ್ಕ್ಸ್ಗಳನ್ನ ಕೊಟ್ಬಿಟ್ಟು ಪ್ರೈಸನ್ನು ಇದು ಮಾಡಲಿಕ್ಕೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ರೈತಾಪಿ ವರ್ಗದವರಿಗೆ ತಾವುಗಳು ಅಂದರೆ ಕರುಗಳು, ಹೆಣ್ಣು ಕರುಗಳು ಯಾವ್ಯಾವ ಅಂದರೆ ತಳಿಗಳನ್ನು ಬಳಸೋದ್ರಿಂದ ಅಥವಾ ಆ ಕರುಗಳನ್ನು ಬಳಸಿದರೆ ನಾಳೆ ದಷ್ಟಪುಷ್ಟವಾಗಿ ಬೆಳೆದು ಒಂದು ಹಾಲನ್ನು ಹೆಚ್ಚಿಗೆ ಪ್ರೊಡಕ್ಷನ್ ಮಾಡುವಂಥದ್ದು ತಳಿಗಳ ಬಗ್ಗೆ ಮಾಹಿತಿಯನ್ನು ರೈತಾಪಿ ವರ್ಗದವರಿಗೆ ಕೊಡ್ಬೋದಾಗಿತ್ತು ತಾವು? ಈಗ ಹೇಳ್ಬೇಕಂದ್ರೆ ಏನು HF ತಳಿ ಹೆಚ್ಚಿನದಾಗಿ ನಮ್ಮಲ್ಲಿ ಹಾಲು ಕೊಡ್ತಕ್ಕಂಥ ಒಂದು ತಳಿ. ಅದ್ರ ಜೊತೆಗಡೆ ನಾವು ಜರ್ಸಿ ಅಂತ ಏನು ಹೇಳ್ತೀವಿ ಮತ್ತು ನಮ್ಮ ನಾಟಿ ಕರುಗಳಾಗಿರ್ಬೋದು, ನಾಟಿ ಕರುಗಳಲ್ಲಿ ನಮ್ಮ ಹಳ್ಳಿಕಾರ್ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಮತ್ತು ನಮ್ಮ ಏನಂತೀವಿ ಅದಕ್ಕೆ ಗಿರ್ತಳಿ ಆಗಿರ್ಬೋದು, ಈ ಎಲ್ಲ ತಳಿಗಳು ನಮ್ಮ ನಾಟಿ ಕೆಟಗರಿಗೆ ಬರ್ತದೆ. ಅದ್ರ ಜೊತೆಗೆ ನಾವು HF ಮತ್ತು ಅದ್ರ ಜೊತೆಗೆ ಕ್ರಾಸ್ ಆಗಿರ್ತಕ್ಕಂಥ ನಮ್ಮ ಮಿಶ್ರತಳಿ ಏನು ಕರುಗಳನ್ನ ಸಾಕೋದ್ರಿಂದ ಮಿಶ್ರತಳಿ ಕರುಗಳು ನಮ್ಮ HF ಜೊತೆಗೆ ನಮ್ಮ ಸ್ಥಳೀಯ ತಳಿಗಳೊಂದಿಗೆ ಅದನ್ನು ನಾವು ಏನು ಕ್ರಾಸಿಂಗ್ ಮಾಡಿರೋದ್ರಿಂದ ಅವು ಹೆಚ್ಚಿನದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ, ನಮ್ಮ ಜಾಗಕ್ಕೆ ಒಕ್ಕೊತವೆ, ನಮ್ಮ ಲೋಕಲ್ ಆಹಾರಕ್ಕೆ ಅವು ಚೆನ್ನಾಗಿ ಹೊಂದ್ಕೊಂಡಿರತ ಕಾರಣ ಅದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಇಳುವರಿಯ ಜೊತೆಗೆ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳಿಗೆ ಅವು ಒಕ್ಕೊಂಡಿರೋದ್ರಿಂದ ನಮಗೆ ಹೆಚ್ಚಿನದಾಗಿ ಲಾಭದಾಯಕ ಹೈನುಗಾರಿಕೆಗೆ ಉಪಯೋಗ ಆಗ್ತವೆ. ಅದ್ರ ಜೊತೆಗೆ ಜರ್ಸಿ ಕರುಗಳು, ಜರ್ಸಿ ಮತ್ತು ಜರ್ಸಿ ಕ್ರಾಸನ್ನು ಬಳಸೋದ್ರಿಂದ ಅದರಲ್ಲಿ ಹೆಚ್ಚಿನದಾಗಿ ಹಾಲಿನ ಉತ್ಪತ್ತಿ ಜೊತೆಗೆ ಹಾಲಿನ ಗುಣಮಟ್ಟದಲ್ಲಿ ಫ್ಯಾಟಿನ ಕಂಟೆಂಟು ಕೂಡ ಜಾಸ್ತಿ ಇರ್ತದೆ. ಆದ್ದರಿಂದ ಎಲ್ಲದ ಬ್ರೀಡ್ಸಲ್ಲೂ ಅದರದ್ದೇ ಆದಂಥ ಒಂದೊಂದು ಉಪಯೋಗಗಳು ಇರೋದರಿಂದ ರೈತರು ಈ ಎಲ್ಲವನ್ನು ಎಲ್ಲ ತಳಿಯ ಕರುಗಳನ್ನು ಸಾಕ್ಬೋದು. ಮತ್ತು ಎಮ್ಮೆ ಮತ್ತು ಎಮ್ಮೆ ಕರುಗಳಲ್ಲಿ ಸಾಕೋದ್ರಿಂದ ಎಮ್ಮೆ ನೆಕ್ಸ್ಟ್ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಫ್ಯಾಟ್ ಕಂಟೆಂಟು ಜಾಸ್ತಿ ಇರ್ತದೆ. ನಾವು ಹಾಲಿನ ಪೇಮೆಂಟನ್ನು ಕೂಡ ನಾವು ಜಿಡ್ಡಿನ ಆಧಾರದ ಮೇಲೆ ಕೊಡೋದ್ರಿಂದ ಹಾಲಿನ ಜಿಡ್ಡು ಯಥೇಚ್ಛವಾಗಿ ಸಿಕ್ತು ಅಂದರೆ ಅವರಿಗೆ ರೈತರಿಗೆ ಹೆಚ್ಚಿನದಾಗಿ ದರವೂ ಕೂಡ ಸಿಗುತ್ತೆ. ಆದ್ದರಿಂದ ನಾವು ಈ ಎಮ್ಮೆ ಕರುಗಳು, ನಾಟಿ ಕರುಗಳು ಹಾಗೂ ಮಿಶ್ರತಳಿ ಜರ್ಸಿ ಎಲ್ಲ ಕರುಗಳ ಪ್ರದರ್ಶನವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಕೆಲವೊಂದು ರೈತಾಪಿ ವರ್ಗದವರಿಗೆ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಲಾಭ ಹೆಚ್ಚಿಗೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೂ ಕೂಡ ಇದೆ. ಆ ರೈತಾಪಿ ವರ್ಗದ
ಏನು ಹಾಲು ಉತ್ಪಾದಕರಿಗೆ ಏನಿದೆ ಯಾವ್ಯಾವ ತಳಿ ಹೆಚ್ಚಿಗೆ ಹಾಲನ್ನು ಕೊಟ್ಟರೆ ನಮಗೆ ಲಾಭದಾಯಕ ಆಗ್ತದೆ, ಹಣ ಹೆಚ್ಚಿಗೆ ಬರ್ತದೆ ಅನ್ನೋದು ಕೂಡ ಅವರು ನಿರೀಕ್ಷೆ ಇದೆ, ತಪ್ಪಲ್ಲ ಅದು. ಅಂಥ ಹಾಲು ಉತ್ಪಾದಕರಿಗೆ ಯಾವ ತಳಿಯನ್ನು ಕೊಟ್ಟರೆ ಅವ್ರಿಗೆ ಅಂದ್ರೆ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದು ರೈತಾಪಿ ವರ್ಗದಲ್ಲಿ ಎಲ್ಲೋ ಒಂದು ಕಡೆ ಪ್ರಶ್ನೆ ಉದ್ಭವ ಆಗಿದೆ. ಕೆಲವೊಂದು ಉತ್ಪಾದನೆ ಸಹ ಮಾಡ್ತಾರೆ. ಇಂಥ ತಳಿಯನ್ನೇ ಕೊಟ್ಟರೆ, ಇಂಥ ತಳಿಯನ್ನೇ ರೈತರು ಬಳಕೆಯನ್ನು ಮಾಡಿದರೆ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡ್ಬೋದು ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಕೊಡ್ಬೋದು ಮಾಹಿತಿಯನ್ನು. ಈಗ ಹಾಲು ಉತ್ಪಾದನೆ ಅಂತ ಬಂದಾಗ ಮೊದಲನೇದಾಗಿ ನಾವು ಈ ಕ್ಷೀರಕ್ರಾಂತಿ ಏನು ನಡೀತು, ಆವಾಗ ನಮ್ಮ ದೇಶೀಯ ಹಸುಗಳೊಂದಿಗೆ ನಾವು ಮಿಶ್ರತಳಿಯಾದಂಥ ಏನದು HFನ್ನು ಕ್ರಾಸ್ ಮಾಡಿ ನಾವು ತಳಿ ಸಂವರ್ಧನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ HF ಮತ್ತು HF ಮಿಶ್ರತಳಿ ಏನು ಹಸುಗಳಿದ್ದಾವೆ ಅವನ್ನು ಸಾಕೋದ್ರಿಂದ ನಮಗೆ ಹೆಚ್ಚಿನದಾಗಿ ಹಾಲು ಉತ್ಪಾದನೆ ಆಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಹಸುಗಳಿಗೂ ತನ್ನ ಏನು ಹಾಲನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರದೇ ಇರ್ತದೆ. ತಳಿಯನ್ನು ಅಷ್ಟನ್ನೇ ನಾವು ಮಾನದಂಡವಾಗಿ ಇಟ್ಕೊಂಡ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ನಿರ್ವಹಣೆ ಕೂಡ ಚೆನ್ನಾಗಿರ್ಬೇಕಾಗ್ತದೆ. ನಿರ್ವಹಣೆ ಅಂದರೆ ನಾವು ಪಶು ಆಹಾರ ಮತ್ತು ಅದ್ರ ಜೊತೆಗೆ ಸಿಗ್ತಕ್ಕಂಥ ಬೇರೆ ಹಸು ಏನದು ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಏನು ಕೊಡ್ತೀವಿ, ಆ ಮೂರನ್ನು ಕ್ರಮಬದ್ಧವಾಗಿ ಬ್ಯಾಲೆನ್ಸ್ ಫೀಡಾಗಿ ನಾವೇನು ಕೊಡ್ತೀವೋ ಅದರಿಂದ ನಾವು ಹೆಚ್ಚಿನದಾಗಿ ಹಾಲನ್ನು ಉತ್ಪತ್ತಿ ನಮ್ಮ ರೈತಾಪಿ ವರ್ಗದಲ್ಲಿ ಹಾಲು ಉತ್ಪಾದಕರು ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.